ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಡಬಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚು ವಿತ್ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಅಂತ ಹೇಳ್ಬೋದು. ಸೂಪರ್ ಆಗಿರುವಂಥ ಒಂದು ಬ್ರೈಡಲ್ ಡಿಸೈನು. ಇದಕ್ಕೆ ನೀವು 700 800ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೆಚ್ಚು ಕಡಿಮೆ ನೋಡಿ ಮಾಡ್ಕೋಬೋದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಹಾಗೆ 2 ಕಲರ್ ಸಿಲ್ಕ್ ಥ್ರೆಡ್ನ ಸುತ್ಕೊಂಡು ಇಟ್ಕೊಂಡಿದ್ದೀನಿ. 6 ಎಳೆ ದಾರ ರೆಡಿ ಮಾಡಿಟ್ಕೊಂಡಿರೋದು, ಜರಿ ದಾರ, ಕತ್ರಿ ಮತ್ತು ಉದ್ದ ಬೀಡು, ರೌಂಡ್ ಬೀಡು, ದೊಡ್ಡ ಕಣ್ಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರ್ 11. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮತ್ತು ನಾನಿಲ್ಲಿ ಸೆರಗು ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲಿಗೆ ನೋಡಿ, ದಾರದ ತುದಿಗೆ ನಾನು ಏನು ಗಂಟು ಹಾಕ್ಕೊಂಡು ಇಟ್ಕೊಂಡಿಲ್ಲ, ಡೈರೆಕ್ಟಾಗಿ ಸೀರೆಗೇ ದಾರನ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ಕೊನೆಯಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದು ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ನೋಡಿ, ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರಾನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಪ್ಲೇಸ್ ಮಾಡಿಕೊಂಡು ನೀಡಲ್ ಸಹಾಯದಿಂದ ಥ್ರೆಡ್ನ ಪೂರ್ತಿಯಾಗಿ ಮೇಲಕ್ಕೆತ್ಕೊಂಡು 1-2 ಗಂಟುಗಳನ್ನ ಹಾಕ್ಕೊಂಡು ಕಟ್ಕೋತಾ ಇದ್ದೀನಿ. ಈ ರೀತಿ 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ಮತ್ತು ತುಂಬ ಜೋರಾಗೆಲ್ಲ ಎಳಿಯೋಕ್ಕೆ ಹೋಗಬೇಡಿ, ಟೈಟಾಗಿ ಎಳಿಯೋಕ್ಕೆ ಹೋಗಬೇಡಿ. ಅದು ಥ್ರೆಡ್ ತುಂಬ ಸ್ಮೂತಾಗಿರುತ್ತಲ್ಲ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡಿದ್ದಾದಮೇಲೆ ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ಗಳನ್ನ ಹಾಕಬೇಕು. 5 ಚೈನ್ನ ಹಾಕಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸೀರೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿ. ಸೊ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಒಂದು ಉದ್ದ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಈ ಡಿಸೈನ್ಗೆ ಆದಷ್ಟು ಉದ್ದ ಬೀಡನ್ನೇ ತಗೋಬೇಕು. ಆವಾಗನೇ ಡಿಸೈನು ಕರೆಕ್ಟಾಗಿ ಬರೋದು. ಅಂದರೆ ಡಿಸೈನ್ಗೆ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಾ ಇರೋದ್ರಿಂದ ನಾವು, ಸೊ ನಮಗೆ ಉದ್ದ ಬೀಡನ್ನ ತೊಗೊಂಡ್ರೇ ಚೆನ್ನಾಗಿ ಬರೋದು ಡಿಸೈನ್. ನೀವು ಯಾವುದಾದ್ರೂ ತೊಗೋಬೋದು, ಇದೇ ರೀತಿಯಾದಂತಿಲ್ಲ. ಯಾವುದಾದ್ರೂ ಉದ್ದ ಬೀಡನ್ನ ಯೂಸ್ ಮಾಡಿ, ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ರೌಂಡ್ ಬೀಡ್ ಬೇಡ, ಈ ಡಿಸೈನ್ಗೆ ಉದ್ದ ಬೀಡೇ ಕರೆಕ್ಟಾಗಿ ಬರೋದು. ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 6 ಚೈನ್ಗಳನ್ನ ಹಾಕ್ಕೊಳ್ಳಿ. 6 ಚೈನ್ಗಳನ್ನ ಹಾಕ್ಕೋಬೇಕು. 6 ಚೈನ್ಗಳನ್ನ ಹಾಕಿ ನೋಡಿ, ಬೀಡು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಪಾಯಿಂಟಿಗೆ ಅಂದರೆ ಬ್ಯಾಕ್ಗೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಬೀಡ್ ಸ್ಟಾರ್ಟಿಂಗ್ ಪಾಯಿಂಟ್ ಲಾಕ್ ಮಾಡಿ ಅದಾದಮೇಲೆ 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನೋಡಿ, ಆ 6 ಚೈನ್ಗಳೇನು ಹಾಕಿದ್ದೀವಲ್ಲ ಅದರೊಳಗಡೆಗೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. 6 ಚೈನ್ ಗ್ಯಾಪ್ ಒಳಗಡೆಗೆ ನಾವಿವಾಗ ಡಬಲ್ ಕ್ರೋಶೆಟ್ಸ್ನ ಮಾಡಬೇಕು. ಅದರೊಳಗಡೆಗೆ 12 ಕಂಬಗಳನ್ನ ಮಾಡ್ಕೋಬೇಕು. ಮತ್ತು ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಾವೇನು ನೆಕ್ಸ್ಟ್ ಸ್ಟೆಪ್ ಕೂಡ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀನಿ ಅಂತ ಹೇಳಿದೆ ಅಲ್ಲ, ಹಾಗಾಗಿ ನಮಗೆ ಅದಕ್ಕೆ ಕರೆಕ್ಟಾಗಿ ಕಂಬ ಕೌಂಟಿಂಗ್ ಇರಬೇಕು. ಇದರೊಳಗಡೆಗೆ ಎಷ್ಟು ಇಡಿಸುತ್ತೆ ಅಷ್ಟು ಮಾಡ್ಕೊಳ್ಳೋಣ, ಎಷ್ಟೋ ಒಂದು ಆ ರೀತಿ ಆಗೋದಿಲ್ಲ ಇದು. ಕೆಲವೊಂದು ಡಿಸೈನ್ಗೆ ನೀವು ಆ ರೀತಿ ಎಷ್ಟು ಬೇಕಾದರೂ ಮಾಡ್ಕೋಬೋದು, ಒಂದೊಂದು ಕಂಬ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಬಟ್ ಕೆಲವೊಂದು ಡಿಸೈನ್ಗೆ ಪರ್ಟಿಕ್ಯುಲರ್ ನಾವು ಕೌಂಟ್ ಮಾಡಿನೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಆ 6 ಚೈನ್ ಗ್ಯಾಪ್ ಒಳಗಡೆಗೆ 12 ಡಬಲ್ ಕ್ರೋಶೆಟ್ಸ್ನ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಮಾಡ್ಕೋಬೇಕು. ಮಿಸ್ ಮಾಡೋ ಹಾಗಿಲ್ಲ. ಮಿಸ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಡಿಸೈನ್ಗೆ ನಮಗೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಕರೆಕ್ಟಾಗಿ ಕೌಂಟ್ ಮಾಡಿ ಸ್ಟಾರ್ಟಿಂಗ್ ನೀವು 2 ಚೈನ್ ಹಾಕಿದಿರಲ್ಲ ಅದನ್ನು ಏನು ನೀವು ಕೌಂಟ್ ಮಾಡ್ಕೊಳ್ಳೋ ಆಗಿಲ್ಲ. ಈ 6 ಚೈನ್ ಗ್ಯಾಪ್ ಒಳಗಡೆಗೇ 12 ಕಂಬಗಳನ್ನ ಮಾಡ್ಕೋಬೇಕು ನೀವು. ಅದನ್ನು ಮಿಸ್ ಮಾಡಬೇಡಿ.
ಈಗ 12 ಕಂಬ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಮಗೆ ಬೇಸ್ ಲೈನ್ ಬರಬೇಕು ಒಂದು. ಸೊ ಹಾಗಾಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ನಾವು ಬೀಟ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮಾಡಿರೋ ಪಾಯಿಂಟ್ ಏನಿದೆ ಅದರೊಳಗಡೆ ಒಂದು ಕಂಬನ ಮಾಡ್ಕೊಳ್ಳಿ. ಆ ಲಾಕ್ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ಒಂದು ಕಂಬನ ಮಾಡ್ಕೊಳ್ಳೋಣ, ಒಂದು ಡಬಲ್ ಕ್ರೋಶೆಟ್ಟು. ಅಂದರೆ ಅದೊಂದು ನಿಮಗೆ 3 ಚೈನ್ ಗ್ಯಾಪ್ ಅಂದಾಜಿಗೆ ಇರುತ್ತೆ ನೋಡಿ. ಈ ರೀತಿ ಅದು ಎಲ್ಲಿಗೆ ಬರುತ್ತೆ ಆ ರೀತಿ ಒಂಚೂರು ಸ್ಲ್ಯಾಂಟಿಂಗಾಗಿ ಬರಬೇಕು ಆರ್ಚು, ನೋಡ್ಕೊಂಡು ಒಂಚೂರು ಇದಾಗಿ 3 ಚೈನ್ ಗ್ಯಾಪ್ ಒಂದು ಅಂದಾಜಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು ಅದಾದಮೇಲೆ 5 ಚೈನ್ಸ್ ಹಾಕಬೇಕು. 5 ಚೈನ್ಸ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇದೇ ರೀತಿ ನಾವು ಎಲ್ಲ ಆರ್ಚ್ಗಳನ್ನ ಮಾಡ್ಕೊಂಡು ಹೋಗಬೇಕು ನೋಡಿ. ಈ ರೀತಿ ಆರ್ಚು ತುಂಬ ಸ್ಟಿಫಾಗಿ ನೀಟಾಗಿ ನಿಂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸ್ಲ್ಯಾಂಟಿಂಗ್ ಆಗಿರಬೇಕು. ಅದಾದಮೇಲೆ ನೋಡಿ ಒಂದಷ್ಟು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಹೇಳಿದ್ನಲ್ಲ ಉದ್ದ ಬೀಡೆ ಇದಕ್ಕೆ ಡಿಸೈನ್ಗೆ ಸೂಟ್ ಆಗೋದು, ಮತ್ತು ಸ್ಲ್ಯಾಂಟಿಂಗ್ ಆಗಿ ಬರಬೇಕಲ್ಲ, ಹಾಗಾಗಿ ಇದಕ್ಕೆ ಉದ್ದ ಬೀಡೆ ಕರೆಕ್ಟಾಗಿ ಆಗೋದು ನೋಡಿ. ಇವಾಗ ಒಂದಷ್ಟು ಆರ್ಚ್ಗಳನ್ನ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಇದೇ ಥರ ಪೂರ್ತಿ ಮಾಡ್ಕೊಂಡು ಬರೋಣ. ಮಾಡ್ಕೊಂಡಿದ್ದಾಗಿದೆ ನಾನು ನೋಡಿ. ಎಲ್ಲ ಆರ್ಚ್ಗಳು ಒಂದೇ ಸಮನಾಗಿ ಒಂದೇ ಕೌಂಟಿಂಗಲ್ಲಿ ಮಾಡಿದ್ದೀನಿ. ಎಂಡಿಂಗು ಕೂಡ ನೀವು 5 ಚೈನ್ ಗ್ಯಾಪಿಂದ ಎಂಡ್ ಮಾಡಬೇಕು. ಆಮೇಲೆ 2 ಟೈಮ್ಸ್ ಲಾಕ್ ಮಾಡಿ 1-2 ಚೈನ್ಗಳನ್ನ ಹಾಕಿ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಇದೇ ರೀತಿ ಥ್ರೆಡ್ನ ಎಕ್ಸ್ಟ್ರಾ ಬಿಟ್ಬಿಟ್ಟು ಕುಚ್ಚೊಳಗಡೆ ಸೇರಿಸ್ಕೊಂಬಿಡಿ. ಆವಾಗ ನಿಮಗೆ ಅಂಟಿಸ್ಬೇಕು ಅನ್ನೋದಿರಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ಡಿಸೈನ್ಗೆ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ, ಆದರೆ ಸೆರಗು ಕಲರ್ ತಗೋಬೇಕು. ಇವಾಗ ಮಲ್ಟಿ ಕಲರ್ ಇದ್ದರೆ ನೀವು ಯಾವುದಾದ್ರೂ ಆಪ್ಷನ್ ಚೂಸ್ ಮಾಡ್ಬೋದು, ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತ. ಬಟ್ ಇದರಲ್ಲಿ 2 ಕಲರು, ಹಾಗಾಗಿ ಈಗ ಸೆರಗು ಕಲರ್ ತಗೊಂಡಿದ್ದೀನಿ. ಸೇಮ್ ಇದನ್ನು ಕೂಡ ಅಷ್ಟೇ, ಸ್ಟಾರ್ಟಿಂಗು ಫಸ್ಟ್ ಸ್ಟೆಪ್ಪದು ಏನು ಲಾಕ್ ಮಾಡಿದ್ವಿ ಅದೇ ರೀತಿ ಅದೇ ಪಾಯಿಂಟಲ್ಲಿ ಥ್ರೆಡ್ನ ಲಾಕ್ ಮಾಡ್ಕೊಂಬಿಡಿ, ಅಂದರೆ ಗಂಟು ಹಾಕ್ಕೊಂಬಿಡ್ಬೇಕು. 1-2 ಗಂಟುಗಳನ್ನ ಹಾಕ್ಕೋಬೇಕು. ಒಂದೆರಡು ಗಂಟುಗಳನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಲ್ಲ 5 ಚೈನ್ ಗ್ಯಾಪಿಂದ, ಆ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಈಗೇನು ಸ್ಯಾರಿಗೆ ಲಾಕ್ ಮಾಡೋದು ಬೇಡ, ಆ ಲಾಕ್ ಮೇಲೆ ಲಾಕ್ ಮಾಡೋಣ ಫಸ್ಟು. ಅದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. ಕರೆಕ್ಟಾಗಿ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ 5 ಚೈನ್ ಹಾಕಿರ್ತೀರಾ ಅದೇ ರೀತಿನೆಲ್ಲ ಹಾಕ್ಕೊಳ್ಬೇಕು. ಲಾಕ್ ಮೇಗೆ ಲಾಕ್ ಕರೆಕ್ಟಾಗಿ ಬರಬೇಕು. ಆಯ್ತಲ್ಲ, ಈಗ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿಬಿಟ್ಟು ನಾವಿವಾಗ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಆ 2 ಚೈನ್ ಮತ್ತು ಒಂದು ಕಂಬ ಇದೆಯಲ್ಲ ಅದೆರಡರ ಮಧ್ಯಕ್ಕೆ ಇದನ್ನು ಲಾಕ್ ಮಾಡಿ. ಮಧ್ಯಕ್ಕೆ ಲಾಕ್ ಮಾಡ್ತಾ ಇದ್ದೀನಿ, ಮತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತೆ 2 ಚೈನ್ಗಳನ್ನ ಹಾಕಬೇಕು. ಅದಾದಮೇಲೆ ಇವಾಗ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಈಗ 2 ಚೈನ್ ಗ್ಯಾಪ್ ಏನು ಹಾಕಿದ್ದೀವಲ್ಲ ಸೇಮ್ ಪಾಯಿಂಟಲ್ಲಿ ಒಂದು ಕಂಬನ ಮಾಡ್ಕೊಳ್ಳೋಣ, ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬ ಆಯ್ತಲ್ಲ. ಈಗ ಮತ್ತೆ 2 ಚೈನ್ಗಳು, ಮತ್ತೆ 2 ಚೈನ್ ಹಾಕಿ 2 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ತಿ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ಮಾಲ್ ರೌಂಡ್ ಬೀಡ್ ಆ್ಯಡ್ ಮಾಡಿ ಇವಾಗ ಸ್ಲ್ಯಾಂಟಿಂಗ್ ಆರ್ಚ್, ಅಗೇನ್ ಸ್ಲ್ಯಾಂಟಿಂಗ್ ಆರ್ಚ್ ವಿತ್ ಸ್ಲ್ಯಾಂಟಿಂಗ್ ಆರ್ಚ್ ಅಂದೆ ಅಲ್ಲ. ಸೊ ಈಗ ಡಬಲ್ ಕ್ರೋಶೆಟ್ನ ಮಾಡಿದ್ವಲ್ಲ ಅದನ್ನು ಬೇಸ್ ಲೈನಾಗಿ ತಗೊಂಡು ಆ ಕಂಬಕ್ಕೆ ನಾವಿವಾಗ 4 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸ್ಲ್ಯಾಂಟಿಂಗ್ ಆರ್ಚ್ಗೆ ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ. ಇಲ್ಲಿ ನಮಗೆ 4 ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ, ಪುಟ್ಟಾಗಿರುವಂಥ 4 ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ. ನಾನು ಇದು ಡಿಸೈನ್ನ ತೋರಿಸಿದ್ದೀನಿ, ನಾರ್ಮಲ್ ಆರ್ಚಿಗೆ ಮಾಡಿ ತೋರಿಸಿದ್ದೆ. ಸ್ಲ್ಯಾಂಟಿಂಗ್ ಆರ್ಚ್ಗೆ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಟ್ರೈ ಮಾಡಿರಲಿಲ್ಲ, ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಸೊ ನನಗೆ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ಇವಾಗ ಒಂದು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, 3 ಕಂಬ ಗ್ಯಾಪ್ ಕೊಡಿ. 3ನೇ ಕಂಬ ಮತ್ತು 4ನೇ ಕಂಬದ ಮಧ್ಯಕ್ಕೆ ಲಾಕ್ನ ಮಾಡಿ. ಲಾಕ್ ಅಂದರೆ ಡಬಲ್ ಕ್ರೋಶೆಟ್ ಕಂಬ, ಲಾಕ್ ಮಾಡೋ ಹಾಗಿಲ್ಲ, ಕಂಬ ಮಾಡ್ಕೋಬೇಕು. ಕಂಬ ಮಾಡಿ 2 ಚೈನ್ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡಿ, ನಂತರ ಆ ಡಬಲ್ ಕ್ರೋಶೆಟ್ ಕಂಬ ಏನು ಹಾಕಿರ್ತೀವಲ್ಲ ಅದನ್ನು ಬೇಸ್ ಲೈನ್ ಆಗಿ ತಗೊಂಡು ಅದಕ್ಕೆ 4 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳಿ. 4 ಕಂಬ ಮಾಡಬೇಕು, ಜಾಸ್ತಿ ಇಲ್ಲ, 4 ಕಂಬ ಸಾಕು. 4 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ.
3 ಕಂಬಗಳನ್ನ ಗ್ಯಾಪ್ ಕೊಡಿ. 3 ಕಂಬ, ಈಗ ಪಾಯಿಂಟಿಂದ 3 ಕಂಬ ಗ್ಯಾಪು, 3 ಮತ್ತು 4ನೇ ಕಂಬದ ಮಧ್ಯದಲ್ಲಿ. ನಾನು ಮೇಲ್ಗಡೆ ಚೈನ್ಗಳು ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಕಂಬನ ಮಾಡ್ತಾ ಇಲ್ಲ, ಕಂಬಗಳ ಮಧ್ಯದಲ್ಲಿ ಮಾಡಬೇಕು. ನೋಡಿ 4 ಸ್ಲಾಂಟಿಂಗ್ ಆರ್ಚ್ ಆಯಿತು. ಈಗ ನಾವು ಡೈರೆಕ್ಟಾಗಿ 3 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡಬಾರ್ದು. ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳೋಣ. ಬೇಸ್ ಲೈನು ಮತ್ತು ಅದ್ರ ಪಕ್ಕದ ಕಂಬ ಇದೆಯಲ್ಲ ಆ ಕಂಬದ ಮಧ್ಯಕ್ಕೆ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಬೇಕು. ಆವಾಗನೇ ಆರ್ಚ್ ಫಿನಿಶಿಂಗ್ ನೀಟಾಗಿ ಬರೋದು, ಇಲ್ಲ ಅಂದರೆ ಫಿನಿಶಿಂಗ್ ಬರೋದಿಲ್ಲ. ಈಗ ಲಾಕ್ ಮಾಡ್ಬೋದು. ನಾವು ಲಾಕ್ ಮಾಡ್ಬೋದಿತ್ತು ಬಟ್ ಮಾಡಬಾರ್ದು, ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಒಂದು ಕಂಬ ಮಾಡಿಕೊಂಡು ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. ಸೊ ನಾನು ಹೇಳಿದೆ ಅಲ್ಲ, 5 ಚೈನ್ ಗ್ಯಾಪ್ ಕೆಳಗಡೆಗೆ ನೀವು 5 ಚೈನ್ ಹಾಕಿದಾಗ ನಿಮಗೆ ಆ ಲಾಕ್ ಮೇಲ್ಗಡೆಗೆ ಲಾಕ್ಗೆ ರೀಚ್ ಆಗಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 2 ಚೈನ್ ಹಾಕಿದೆ, 2 ಚೈನ್ ಹಾಕಿ 2 ಚೈನ್ ಹಾಕಿದ್ದೀವಲ್ಲ ಆ ಜಾಗಕ್ಕೆ ಲಾಕ್ ಮಾಡಿ, ಮತ್ತೆ 2 ಚೈನ್ ಹಾಕಿದ್ದೀನಿ. ಆಮೇಲೆ ಸೇಮ್ ಜಾಗದಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ, ಮತ್ತೆ 2 ಚೈನ್, ಒಂದು ಬೀಡ್ ಆ್ಯಡ್ ಮಾಡಬೇಕು. ಇದು ಮತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಂತ ತೋರಿಸ್ತಾ ಇರೋವಂಥದ್ದು. ಈಗ ಆ ಬೇಸ್ ಲೈನ್ ಮಾಡ್ಕೋಬೇಕು. ಆ ಡಬಲ್ ಕ್ರೋಶೆಟ್ ಕಂಬನ ಅಲ್ಲಿಗೆ 4 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. 4 ಕಂಬಗಳನ್ನ ಮಾಡ್ಕೋಬೇಕು. 4 ಕಂಬ ಮಾಡ್ಕೊಂಡಿದ್ದಾದಮೇಲೆ 3 ಕಂಬಗಳನ್ನ ಗ್ಯಾಪ್ ಕೊಡಬೇಕು. ಗ್ಯಾಪ್ ಕೊಟ್ಟು 3 ಮತ್ತು 4ನೇ ಕಂಬದ ಮಧ್ಯಕ್ಕೆ ಒಂದು ಡಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಇದೇ ರೀತಿಯಾಗಿ ಆರ್ಚ್ಗಳನ್ನ ಮಾಡ್ಕೊತ ಬರಬೇಕು. ನೋಡಿ ಸ್ಲಾಂಟಿಂಗ್ ಆರ್ಚಿಗೆ ಸ್ಲಾಂಟಿಂಗ್ ಆರ್ಚ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನಗೆ ಫುಲ್ ಎಲ್ಲ ಆರ್ಚ್ಗಳನ್ನೂ ಮಾಡಿದ್ದಾದಮೇಲೆ ತೋರಿಸ್ಬೇಕಿತ್ತು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ, ಮರೆತುಬಿಟ್ಟೆ ಕೂಡ. ಹಾಗಾಗಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಬ್ಲೂ ಕಲರ್ ಥ್ರೆಡ್ಡಿಂದ ಕುಚ್ಚು ಕಟ್ಟಿದ್ದೀನಿ. ಮಲ್ಟಿ ಕಲರ್ ಇದ್ದಾಗ ನೀವು ಆಪ್ಷನ್ ಕುಚ್ಚುಗೆ ಬೇರೆ ಕಲರ್ ತಗೋಬೋದಿತ್ತು. ಮತ್ತು 187 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ ಮುಂಚೆ ಸ್ವಲ್ಪ ಐರನ್ ಮಾಡಿಬಿಟ್ಟು ಕುಚ್ಚನ್ನು ಕಟ್ಟಿ ತುಂಬ ಫಿನಿಶಿಂಗ್ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಲುಕ್ಕು ಈ ರೀತಿಯಾಗಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.